ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದರೆ ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ ಇವತ್ತು ಬಾಣಂತನದಲ್ಲಿ ಕೊಡುವಂತಹ ಅಂಟಿನುಂಡೆನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ. ಅಂಟಿನುಂಡೆ ಮಾಡೋದಕ್ಕೆ ನೋಡ್ರಿ, ಮೊದಲನೇದಾಗಿ ಬೆಲ್ಲ, ಒಣ ಕೊಬ್ಬರಿ, ಒಣ ದ್ರಾಕ್ಷಿ ಮತ್ತು ಬಾದಾಮಿ, ಗೋಡಂಬಿ, ಆಳ್ವಿ, ಇದು ಅಂಟು ಅಂತಾರೆ ನೋಡ್ರಿ, ಅಂಟು. ಮತ್ತು ಈ ಕಡೆ ಒಣ ಶುಂಠಿನ ತೊಗೊಂಡಿದ್ದೀನಿ. ಆಮೇಲೆ ನೋಡ್ರಿ ಇಲ್ಲಿ ಜಾಕಾಯಿ ಕೂಡ ತೊಗೊಂಡಿದ್ದೀನಿ ನಾನು. ಕ್ಯಾರ್ ಬೀಜ ಅಂತಾರಲ್ಲ ಅದನ್ನು ಕೂಡ ತೊಗೊಂಡಿನಿ. ಹಾಗೆ ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ನೋಡ್ರಿ ಅದನ್ನೆಲ್ಲನೂ ತೊಗೋಬಹುದು. ನೀವು ಉತ್ತತ್ತಿ ಕೂಡ ಹಾಕೋಬೋದು. ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ನೋಡ್ರಿ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಈ ರೀತಿಯಾಗಿ ಸಣ್ಣದಾಗಿ ಜಜ್ಕೊಳಕತ್ತೀನಿ ಒಂದು ಕುಟಾಣಿಯಿಂದ. ನೀವು ಬೇಕಾದರೆ ಪೀಸ್ ಕೂಡ ಮಾಡಿ ಹಾಕೋಬೋದು, ಇಲ್ಲಾಂದ್ರೆ ಪೌಡ್ರ್ ಕೂಡ ಮಾಡಿ ಹಾಕೋಬೋದು ನೋಡ್ರಿ. ಈ ರೀತಿ ಬಾಯಿಗೆ ಸಿಗ್ತಾಯಿದ್ರೆ ಅದೊಂಥರ ಟೇಸ್ಟ್ ಬೇರೆ ಇರ್ತದೆ ಅಂಥೇಳಿ ನಾನು ಈ ರೀತಿಯಾಗಿ ಕುಟ್ಟಿ ಅದನ್ನು ಇಟ್ಕೊಂಡಿನಿ. ಈ ಕಡೆ ನೋಡ್ರಿ ನಾನು 2 ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಂದೇ ಕೂಡ ತೊಗೋಬೋದು. ನೆಕ್ಸ್ಟ್ ನೋಡ್ರಿ ಈ ಕಡೆ ಒಂದು ಕಡಾವಣಿಗೆ ನೆಟ್ಬಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಆವಾಗಲೇನು ಕುಟ್ಟಿಟ್ಕೊಂಡಿದ್ದೀವಲ್ಲ ಆ ಡ್ರೈ ಫ್ರೂಟ್ಸನ್ನು ಮತ್ತು ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಆಲ್ರೆಡಿ ನೋಡಿರಿ ಎಲ್ರಿಗೂ ಗೊತ್ತೇ ಇರ್ತದೆ ಡ್ರೈ ಫ್ರೂಟ್ಸ್ ಒಳಗೆ ಎಷ್ಟೆಲ್ಲ ಪ್ರೋಟೀನ್ಸು ವಿಟಮಿನ್ಸು ಇರ್ತದೆ ಅಂಥೇಳಿ. ಅದನ್ನು ಹೆಚ್ಚಿಗೇನು ಹೇಳೋ ಅವಶ್ಯಕತೆ ಇಲ್ಲ ನೋಡಿರಿ, ಯಾಕಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅಂಟು ಕೂಡ ನೋಡಿರಿ ಹೆಲ್ತಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇವಾಗ ನೋಡಿರಿ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಬೆನ್ನು ನೋವು ಏನರ ಇರ್ತದಲ್ಲ, ಆವಾಗ ಈ ರೀತಿಯಾಗಿ ದಿನ ಒಂದು ಉಂಡೆನ ತಿಂತಾ ಬಂದರೆ ನಮಗೆ ಬೆನ್ನು ನೋವು ಕಡಿಮೆ ಆಗುತ್ತೆ. ಮತ್ತು ಡೆಲಿವರಿ ಆದಮೇಲೆ ಈ ಉಂಡೆನ ನಮ್ಮ ಕಡೆ ಉತ್ತರ ಕರ್ನಾಟಕದ ನೋಡ್ರಿ ಡೈಲಿ ಒಂದು ಉಂಡೆನ ಕೊಡ್ತಾರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಯಾಕಂದ್ರೆ ಮಗುವಿಗೆ ಎದೆ ಹಾಲು ಹೆಚ್ಚಾಗಲಿ ಅಂಥೇಳಿ ಕೊಡ್ತಾರೆ. ಮತ್ತು ನೋಡ್ರಿ ಡೆಲಿವರಿ ಟೈಮ್ ಒಳಗೆ ಪೇನ್ ಅದು ಆಗಿರ್ತದೆ. ಮತ್ತು 9 ತಿಂಗಳು ಕೂಡ ನಾವು ಪ್ರೆಗ್ನೆಂಟ್ ಇರೋದ್ರಿಂದ ನಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ತದೆ, ಮತ್ತು ವೇಟ್ ಗೇನ್ ಆಗಿರ್ತದೆ, ಮತ್ತು ಸೊಂಟ ನೋವು ಜಾಸ್ತಿ ಇರ್ತದೆ ನೋಡ್ರಿ. ಹಾಗಾಗಿ ಆ ಟೈಮ್ ಒಳಗೆ ಸೊಂಟ ಗಟ್ಟಿ ಆಗಲಿ ಅಂಥೇಳಿ ಇದನ್ನು ಕೊಡ್ತಾರೆ. ಮತ್ತು ಆಳ್ವಿ ಕೂಡ ಕೊಡ್ತಾರೆ ನೋಡ್ರಿ. ಈ ರೀತಿಯಾಗಿ ಉಂಡಿನ ಮಾಡಿ ಕೊಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ಮತ್ತು ಹೆಲ್ತಿಗೆ ನೋಡ್ರಿ ತುಂಬಾ ಒಳ್ಳೆಯದು. ಪ್ರೆಗ್ನೆಂಟ್ ಇದ್ದವ್ರಿಗೆ ಮತ್ತು ಡೆಲಿವರಿ ಆದವ್ರಿಗೆ ಇವಾಗ ಸೊಂಟ ನೋವು ಮತ್ತು ಕಾಲು ನೋವು ಅಂತ ಏನಿರ್ತದಲ್ಲ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಎಲ್ಲ ಡ್ರೈ ಫ್ರೂಟ್ಸನ್ನು ತುಪ್ಪ ಹಾಕ್ಕೊಂಡು ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಸಣ್ಣ ಉರಿ ಒಳಗನೆ. ಮತ್ತು ನೋಡ್ರಿ ತುಪ್ಪ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯಾಗಿ ನಾವು ಡೈಲಿ ಒಂದು ಉಂಡೆನ ತಿಂತಾ ಬಂದರೆ ಎದೆ ಹಾಲು ಕೂಡ ಹೆಚ್ಚಿಗಾಗುತ್ತೆ, ಮತ್ತು ಸೊಂಟ ನೋವು ನೋಡ್ರಿ ಕಡಿಮೆ ಆಗುತ್ತೆ. ಇದೇನು ನೋಡತ್ತರ ಆಳ್ವಿ ನೋಡ್ರಿ ನಾನು ಆಮೇಲೆ ಇವಾಗ ಎಳ್ಳನ್ನು ಮತ್ತು ಆಳ್ವಿನ ಹಾಕ್ಕೊಂಡಿದ್ದೀನಿ. ಅದೇ ಬಿಸಿ ಇರ್ತದಲ್ರಿ, ಹಾಗಾಗಿ ಸ್ವಲ್ಪ ಆಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸನ್ನು ಈ ರೀತಿ ಹುರ್ಕೊಂಡ್ಬಿಟ್ಟು ಆಮೇಲೆ ನೋಡ್ರಿ 1 ಕಪ್ಪು ಬೆಲ್ಲನ ತೊಗೊಂಡಿನಿ ನಾನು. ಅದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾವು ಪಾಕನ ಮಾಡ್ಕೋಬೇಕಾಗತ್ತೆ. ಒಂದೇಳಿ ಪಾಕ ಏನು ಬೇಡ ನೋಡ್ರಿ, ಇದು ಸ್ವಲ್ಪ ಪಾಕ ಆದ್ರೆ ಸಾಕು. ಒಂದೇಳಿ ಪಾಕ ಮಾಡ್ಕೊಂಡ್ವಿ ಅಂದರೆ ಉಂಡೆ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಬೆಲ್ಲ ಕೂಡ ನೋಡ್ರಿ ಆರೋಗ್ಯಕ್ಕೆ ಒಳ್ಳೆಯದು. ಸಕ್ಕರೆಗಿಂತ ಜಾಸ್ತಿ ನಾವು ಬೆಲ್ಲನೇ ಯೂಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಇಲ್ಲಿ ಬೆಲ್ಲ ಈ ರೀತಿಯಾಗಿ ಕರಗ್ತಾ ಬರಬೇಕು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಆಲ್ರೆಡಿ ನಾನು ಅಂಟಿನುಂಡೆ ರೆಸಿಪಿನ ಶೇರ್ ಮಾಡಿದ್ದೀನಿ, ಈಗಲೂ ಕೂಡ ಶೇರ್ ಮಾಡಿ ನೋಡಿರಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಎಲ್ಲರೂ ಕೂಡ ನೀವು ಕೂಡ ಮಾಡ್ಕೊಂಡು ತಿನ್ನಿರಿ. ಉಂಡೆ ತುಂಬಾ ಚೆನ್ನಾಗಿರ್ತದೆ. ಇವಾಗ ಬೆಲ್ಲ ಏನು ಕುದಿಯಾಕತ್ತದಲ್ಲ ಅದಕ್ಕೆ ಇವಾಗ ಶುಂಠಿನ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗ್ಯಾಸನ್ನು ನೋಡಿರಿ ಆಫ್ ಮಾಡಿಬಿಟ್ರೆ ಸಾಕು. ಇವಾಗ ಆಫ್ ಮಾಡ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕಿ ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಣ ಕೊಬ್ಬರಿ ಏನು ಇಟ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರೋವರೆಗೂ ಬಿಡಬೇಕಾಗತ್ತೆ ನೋಡ್ರಿ. ಇದನ್ನು ಆರಿದ ಮೇಲೆ ನಮಗೆ ಯಾವ ಸೈಜ್ ಬೇಕು ನೋಡಿರಿ ಆ ಸೈಜ್ ಉಂಡೆ ಕಟ್ಟಿದ್ರೆ ಪರ್ಫೆಕ್ಟ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಆರೋಗ್ಯಕರ ಆಗಿರುವಂಥ ಅಂಟಿನುಂಡೆ ರೆಡಿ ಆಗುತ್ತೆ. ಯಾರಿಗೆಲ್ಲ ಅಂಟಿನುಂಡೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಮನೆ ಒಳಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನಿಮಗೆ ಹೇಳಿ ನೋಡಿರಿ, ನಾನು ಆಲ್ರೆಡಿ ನಮ್ಮ ಮನೆ ಒಳಗೆ ಗಿಡ ಇರೋದ್ರಿಂದ ನಾವು ಮೇಲೆ ಈ ರೀತಿ ಅಂಟಿನುಂಡೆನ ಮಾಡ್ತಿರ್ತೀವಿ. ಈ ರೀತಿಯಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆರಿದ ಮೇಲೆ ನೋಡಿರಿ ನಾವು ಉಂಡೆನ ಕಟ್ಕೋಬೇಕಾಗುತ್ತೆ. ಇದನ್ನು ನಾವು ಉಂಡೆ ರೀತಿಯೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಆಣ ತೊಗೊಂಡು ನಾವು ಅದನ್ನು ಕರ್ದಂಟ ರೀತಿಯೂ ಕೂಡ ಮಾಡ್ಕೋಬೋದು ನೋಡಿರಿ. ಸ್ವಲ್ಪ ಮೆತ್ತಗಿದ್ದಷ್ಟು ಉಂಡೆ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡೋಕತ್ತಿರ ಇವಾಗ ಇದು ಆರಿದ ಮೇಲೆ ಇವಾಗ ನಾನು ಉಂಡೆನ ಕಟ್ಕೋತೀನಿ. ರೆಸಿಪಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು